ಚಾಮರಾಜನಗರದ ಮಲೆ ಮಹದೇಶ್ವರ ನಂದಿ ಬೆಟ್ಟ ಹಾಕಿದ್ರು, ಅದೇನಾಯ್ತು ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರಾದರೂ ಶಾಸ್ತ್ರ ಹೇಳಿದ್ರು ಏನೋ ಗೊತ್ತಿಲ್ಲ. ಒಂಥರ ICU-ನಲ್ಲಿದೆ, ICU-ನಲ್ಲಿದೆ ಅಂತ ನಾನು ಹೇಳ್ಬೇಕಾಗ್ತದೆ. ಈ ICU-ನಲ್ಲಿ ನೀವು ನೋಡಿರ್ಬೋದಲ್ಲ, ಬಹಳ ಜನ ನೋಡಿರ್ತೀರ. ICU-ಗೆ ಹೋದಾಗ ಅಲ್ಲಿ ಬೀಪ್ ಬೀಪ್ ಅಂತ ಹೊಡ್ಕೊಳ್ತಾರೆ. ಅಂದರೆ ಪಲ್ಸು, ಆಕ್ಸಿಜನ್ನು, BP ಇವೆಲ್ಲ ಸರಿ ಇದೆಯಾ ಅಂತ ತೋರ್ಸೋಕ್ಕೆ ಬೀಪ್ ಬೀಪ್ ಬೀಪ್. ಆ ಥರ ಈ ಸರ್ಕಾರ ಕೂಡ ಬೀಪ್ 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 ಅಂತೇಳಿ ಹೊಡ್ಕೊಂಡು ಇದೆಯಾ, ಪ್ರಾಣ ಇದೆಯಾ ಇದಕ್ಕೆ ಇಲ್ವಾ ಅನ್ನೋಂಥದ್ದು ನೋಡಬೇಕಾಗಿದೆ. ಅದಕ್ಕೇನೆ ಇದೆ ಅಂತ ತೋರಿಸ್ಕೊಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಕಲಬುರಗಿಯಲ್ಲೊಂದು ಕ್ಯಾಬಿನೆಟ್, ಅದರಲ್ಲಿ ವಾಸ್ತು ದೋಷ ಇದೆಯೇನೋ ಗೊತ್ತಿಲ್ಲ ನನಗೆ. ಮಹಾತ್ಮ ಗಾಂಧಿಯವರು ಬಂದು ಹೋಗಿರುವಂಥ ಪುಣ್ಯ ಸ್ಥಳ ನಮ್ಮ ನಂದಿ ಬೆಟ್ಟ, ಸಾರ್ಕ್ ಸಮ್ಮೇಳನ ಆಗಿರುವಂಥ ನಂದಿ ಬೆಟ್ಟ. ಕ್ಯಾಬಿನೆಟ್ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಆಶ್ಚರ್ಯ. ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇನ್ನೂ ಅನೇಕ ವಿಷಯಗಳಿತ್ತು. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೀಪ, 3ನೇ ಹಂತದ ಶುದ್ಧೀಕರಣ ಮಾಡಿಕೊಟ್ಟಿದೆ ಅಂತ ನಾವೇ ಪ್ರಚಾರ ಮಾಡಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ರೆಡಿ ಇದೆ. ಇದನ್ನು ದಯವಿಟ್ಟು ಮಾಡಬೇಕು. ನಮ್ಮ ಈ ಭಾಗದ ಪ್ರತಿನಿಧಿಗಳು ನಾಳೆ ಸಭೆಯಲ್ಲಿ ಇದರ ಬಗ್ಗೆ ನೀವು ಮಾತಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ಇದು ಮೊದಲನೇ ಒಂದು ನನ್ನ ಬೇಡಿಕೆ, ನಮ್ಮೆಲ್ಲರ ಬೇಡಿಕೆ. ಬಹುಶಃ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇದರ ಸಹಮತ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ, ನಮ್ಮ ಒಂದು ಬೇಡಿಕೆ. ಎರಡನೇದು, ನಮ್ಮ ಸರ್ಕಾರ ಅಂಥ ಸಂದರ್ಭದಲ್ಲಿ ಕೋವಿಡ್ ಇದ್ದಾಗೂ ಕೂಡ 6 ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಾವು ಮಾಡಿದ್ವಿ. ಜಿಲ್ಲೆಗೆ ಒಂದು ಕಾಲೇಜ್ ಮಾಡಬೇಕು ಅಂತ. ಅಸಾಧ್ಯ ಆಗಿರ್ತಕ್ಕಂಥ ರಾಮನಗರ ಕಾಲೇಜ್ ಶಂಕುಸ್ಥಾಪನೆ ಮಾಡಿದ್ವಿ, ಚಿತ್ರದುರ್ಗಕ್ಕೆ ಮಾಡಿದ್ವಿ, ಅನೇಕ ವರ್ಷಗಳ ಬೇಡಿಕೆ. ಯಾದಗಿರಿ ಮಾಡಿದ್ವಿ, ಹಾವೇರಿ ಮಾಡಿದ್ವಿ, ಚಿಕ್ಕಮಗಳೂರು, ನಮ್ಮ ಚಿಕ್ಕಬಳ್ಳಾಪುರ. ದಾಖಲೆಯ ಸಮಯದಲ್ಲಿ 2 ವರ್ಷದಲ್ಲಿ ಕಟ್ಟಡ ಕಟ್ಟಿದ್ವಿ, ಅಂತ ಬೃಹತ್ತಾಗಿರ್ತಕ್ಕಂಥ ಕಟ್ಟಡ. ವೈದ್ಯಕೀಯ ಕಾಲೇಜು ನಡೀತಾ ಇದೆ, ಕ್ಲಾಸಸ್ ನಡೀತಾ ಇದೆ. ಪಾಪ 4ನೇ ವರ್ಷ ಆಯ್ತು. 2 ವರ್ಷದಿಂದ ಆಸ್ಪತ್ರೆ ಸೇವೆನ ಸೌಲಭ್ಯ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ಏನೋ ಜಾಸ್ತಿ ಆಗೋಗಿದೆ ಅಂತ ಹೇಳಿದ್ರಿ. ತನಿಖೆಗಳು 2 ಅಲ್ಲ 3 ತನಿಖೆ ಮಾಡಿಸಿದ್ರಿ, ಏನಾಯ್ತು? ಅದು ತಪ್ಪಾಗಿದ್ರೆ ನಿಮ್ಮ ಕಾಂಟ್ರಾಕ್ಟರ್ಗೆ 810 ಕೋಟಿ ಹೆಂಗ್ ಬಿಡುಗಡೆ ಮಾಡಿದ್ರಿ? ಅದು ಸರಿ ಇಲ್ಲ ಅಂದ್ರೆ ಆ ಕಟ್ಟಡಕ್ಕೆ 810 ಕೋಟಿ ಆಗಲ್ಲ ಅನ್ನೋದಾಗಿದ್ದಿದ್ರೆ ನೀವು ಹೆಂಗ್ ಬಿಡುಗಡೆ ಮಾಡಿದ್ರಿ? ನಿಮ್ಗೆ ಗೊತ್ತಾಗಿದೆ, ಎಲ್ಲಾ ವರದಿಗಳು ನಿಮ್ಗೆ ಬಂದಿದೆ, ತಾಂತ್ರಿಕ ವರದಿಗಳು ಬಂದಿದೆ, ಸರಿ ಇದೆ ಅಂತೇಳಿ. ಇದೇನು ಮಣ್ಣಿನ ಕೆಲಸ ಇಲ್ಲ, ಮಣ್ಣಿನ ಕೆಲಸ ಅಲ್ಲ. ನಾವು ಕೆಲಸ ಮಾಡಿದ್ದೀವಿ, ಮುಚ್ಚಿಬಿಟ್ಟಿದ್ದೀವಿ ಅಂತ. ಎಲ್ಲ ಕಾಂಕ್ರೀಟ್ ಕೆಲಸ. ಇಂಚು ಅಡಿ ಲೆಕ್ಕ ಸಿಗ್ತದೆ, ಯಾರು ಏನು ತಗೊಂಡು ಹೋಗೋಕ್ಕಾಗಲ್ಲ. 810 ಕೋಟಿ ನೀವು ಖರ್ಚು ಮಾಡಿದಿರಿ, ಆಸ್ಪತ್ರೆ ಮಾತ್ರ ಸೌಲಭ್ಯಗಳನ್ನ ಸೇವೆಯನ್ನ ಒದಗಿಸ್ಲಿಲ್ಲ ಈ ಜಿಲ್ಲೆಯ ಜನರಿಗೆ. ಏನ್ ನಮ್ಮ ಜಿಲ್ಲೆಯ ಜನರು ನಿಮಗೆ ಏನ್ ಪಾಪ ಮಾಡಿದ್ರು? ನಿಮ್ಗೆ ಓಟ್ ಹಾಕಿರೋದಕ್ಕ ಅವ್ರಿಗೆ ಈ ಶಾಪ? ಯಾಕೆ ಈ ತರ ಶಾಪ ಹಾಕಿದ್ರಿ? ನಿಮಗೆ ಅವರು ಆಶೀರ್ವಾದ ಮಾಡಿದ್ದಾರೆ, ನೀವು ನೋಡಿದ್ರೆ ಅವರಿಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ. NGT-ಯಿಂದ ಕ್ಲಿಯರೆನ್ಸ್ ಆಗ್ತಾ ಇರಲಿಲ್ಲ. ಇಟ್ ಈಸ್ ಎ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತಾನೆ ಇವತ್ತಿಗೂ ಇರೋದು. ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆ ಅಂತಾನೆ ಇದಕ್ಕೆ ಶೀರ್ಷಿಕೆ. ಇದರ ಅಡಿಯಲ್ಲೇನೆ ನಮಗೆ ಪರವಾನಗಿಯನ್ನ, ಅವರು ಅದಕ್ಕೆ ಪರ್ಮಿಷನ್ಸ್ ಅನ್ನ ಕೇಂದ್ರ ಸರ್ಕಾರದ NGT ಎಲ್ಲ ಅರಣ್ಯ ಮತ್ತು ಇದು ಕೊಟ್ಟಿರ್ತಕ್ಕಂಥದ್ದು, ಎನ್ವಿರಾನ್ಮೆಂಟ್. ಹಾಗಾಗಿ ಸ್ನೇಹಿತರೆ, ನಾನು ಇವ್ರಿಗಿಷ್ಟೇ, ನಾಳೆ ನಡೆಯುವಂಥ ಸಭೆಯಲ್ಲಿ ನೀವು ಯಾವಾಗ ಇದನ್ನು ಸಾಲ್ವ್ ಮಾಡ್ತೀರಿ, ಭೂಸ್ವಾಧೀನ ಯಾವಾಗ ಮಾಡ್ತೀರಿ,
ಎಷ್ಟು ದಿನದಲ್ಲಿ ನೀವು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಎತ್ತಿನ ಹೊಳೆ ನೀರನ್ನು ಕೊಡ್ತೀವಿ? ಇದನ್ನು ಸ್ಪಷ್ಟವಾಗಿ ಹೇಳ್ಬೇಕು ನಮ್ಗೆ. ಚುನಾವಣೆ ಬಂದಾಗೆಲ್ಲ ಹಿಂದೆ ಇದ್ರು, ನಾನು ಹೆಸರು ಹೇಳಕ್ ಹೋಗಲ್ಲ ಪಾಪ. ಈಗೋ ಡಿಸೆಂಬರ್, ಈಗೋ ಜನವರಿ, ಈಗೋ ಡಿಸೆಂಬರ್, ಈಗೋ ಜನವರಿ, 2-3 ಚುನಾವಣೆಗಳೇ ಮಾಡ್ಕೊಂಡು, ಬಟ್ ನಮಗೆ ನೀರಂತೂ ಬರಲಿಲ್ಲ. ಹಾಗಾಗಿ ನಾನು ಒತ್ತಾಯ ಮಾಡುವಂಥದ್ದು ಈ ಸರ್ಕಾರಕ್ಕೆ, ಎತ್ತಿನ ಹೊಳೆ ಯೋಜನೆಯನ್ನ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ನೀವು ಹೆಚ್ಚಿನ ಅನುದಾನ, ಇವಾಗೇನು ಇನ್ನೊಂದು 10,000 ಕೋಟಿ ಕೊಡ್ಬೇಕಂದ್ರೆ ಈ 1 ವರ್ಷದಲ್ಲೇನೆ ನೀವು 10,000 ಕೋಟಿಯನ್ನು ಕೊಟ್ಟು ನಮ್ಮ ಕಾರ್ಯಕ್ರಮ, ನಮ್ಮ ಕಾಮಗಾರಿಯನ್ನು ಮುಗಿಸಿ ಈ 3 ಜಿಲ್ಲೆ ನಿಮಗೆ ವಿಶೇಷ ರೀತಿಯಲ್ಲಿ ಆಶೀರ್ವಾದ ಮಾಡೋರು. ಈ ಕ್ಷೇತ್ರ, ಈ ಜಿಲ್ಲೆಯಲ್ಲಂತೂ ಹೆಚ್ಚು ಕಡಿಮೆ 5ಕ್ಕೆ 4 ಕಾಂಗ್ರೆಸ್ ಶಾಸಕರಿದ್ದಾರೆ. ಕೋಲಾರದಲ್ಲಿ ಕೂಡ 6ರಲ್ಲಿ 5 ಜನ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4ರಲ್ಲಿ 3 ಇದ್ದಾರೆ. 15 ಸ್ಥಾನದಲ್ಲಿ 12 ಜನ ಕಾಂಗ್ರೆಸ್ ಅವ್ರು ಕೊಟ್ಟಿರುವಾಗ ನೀವು ಅವ್ರನ್ನಾದ್ರೂ ನೋಡಿ ನೀವು ಹಣ ಕೊಡಬೇಕು ಅಂತೇಳಿ ನಾನು ನಿಮಗೆ ಒತ್ತಾಯ ಮಾಡ್ತೀನಿ. ಸರ್ಕಾರ, ರಾಜ್ಯ ಸರ್ಕಾರದ ಸಂಪುಟ ಸಭೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ನಂದಿಗಿರಿದಂದಲ್ಲಾಗುವಂಥದ್ದು ಸಂತೋಷಕರ, ಸ್ವಾಗತಾರ್ಹ ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ಹಠಾತ್ ಆಗಿ ಅವರು ಕೊನೆ ಕ್ಷಣದಲ್ಲಿ, ನಾಳೆ ಇರೋ ಇವತ್ತು ಕ್ಯಾನ್ಸಲ್ ಮಾಡಿರೋ ಉದ್ದೇಶ ನನಗೆ ಗೊತ್ತಿಲ್ಲ. ಇದು ನಮಗೆ ಬೇಸರ ತಂದಿದೆ. ಇದು ಖಂಡಿತವಾಗಿ ನಮಗೆಲ್ಲ ಕೂಡ, ಬಹುಶಃ ಕಾಂಗ್ರೆಸ್ನ ಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೂ ಬೇಸರ ತಂದಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಕಾರಣ ಇವತ್ತು ಸರ್ಕಾರ ಹೇಳ್ಬೇಕಾಗಿದೆ. ಯಾಕೆ ಕಲಬುರಗಿಯಲ್ಲಿ ಮಾಡಿದ್ದೀರಿ, ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀರಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಕಲಬುರಗಿಯಲ್ಲಿ ಮಾಡಿದ್ದೀರಿ. ನನಗನ್ಸ್ತದೆ ಕಳೆದ 2-2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ ರೀತಿಯಲ್ಲಿ ಎಲ್ಲ ಬಯಲು ಸೀಮೆ ಜಿಲ್ಲೆಗಳ ಬಗ್ಗೆ ಈ ಸರ್ಕಾರ ನಿರ್ಲಕ್ಷ್ಯವನ್ನ ಮುಂದುವರಿಸ್ತಾ ಇದೆ. ನಿರ್ಲಕ್ಷ್ಯ ಮಾಡಿದ್ದಾರೆ, ಅದು ಈಗ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪುಟ ಸಭೆ ಇಲ್ಲಿ ರದ್ದಾಗಿರೋದು ನಮಗೆ ಇದರಿಂದ ನಿದರ್ಶನ ಆಗಿದೆ. ಇದೇ ಒಂದು ದೊಡ್ಡ ಪ್ರೂಫ್. ಯಾವುದೇ ಬಡ್ಜೆಟ್, ಈಗ 3ನೇ ಬಡ್ಜೆಟ್ ಮಾಡೋರಿದ್ದಾರೆ, ಯಾವ ಬಡ್ಜೆಟ್ ಅಲ್ಲೂ ನಮ್ಮ ಭಾಗಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯ ಕೊಡಲಿಲ್ಲ. ನಾವು ಹಿಂದಿನ ಸರ್ಕಾರ ಮಾಡಿದ್ದು ಕೂಡ ಏನು ಮಾಡಲಿಲ್ಲ. ಉದಾಹರಣೆಗೆ HN ವ್ಯಾಲಿ ಬಹಳ ಮುಖ್ಯವಾಗಿರುವಂಥದ್ದು, ಹೆಬ್ಬಾಳ, ನಾಗವಾರ, ಇದರಿಂದ 3ನೇ ಹಂತದ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 3ನೇ ಆಯವ್ಯಯದಲ್ಲಿ ಮಂಡಿಸಿದ್ರು. 3ನೇ ಹಂತ ನಾವು ಮಾಡ್ತೀವಿ ಅಂತ. ನಮ್ಮ ಸರ್ಕಾರ ಬಂದಿದ್ರೆ 100ಕ್ಕೆ 100 3ನೇ ಹಂತದ ಶುದ್ಧೀಕರಣ ನಾವು ಮಾಡಿಸ್ತಾ ಇದ್ವಿ. ಮಾಡಿದ್ರು, ನಾನು ಹೇಳೋದಲ್ಲ. ಉದಾಹರಣೆಗೆ ಕಲಬುರಗಿಯಲ್ಲಿ ಸಂಪುಟ ಸಭೆ ಮಾಡಿ, ಅಲ್ಲಿನ ಸ್ಥಳೀಯ ಶಾಸಕರು ಮುಖ್ಯಮಂತ್ರಿಗಳ ಅಡ್ವೈಸರ್ ಆಗಿರ್ಬೇಕೀಗ, PR ಪಾಟೀಲ್ ಪೊಲಿಟಿಕಲ್ ಸೆಕ್ರೆಟರಿನ, ರಾಜಕೀಯ ಕಾರ್ಯದರ್ಶಿ, ಅವರೇ ಹೇಳಿದ್ರು, ಇದು ನನಗೇನು ಯಾಕೆ ಮಾಡಿದ್ರು ಕ್ಯಾಬಿನೆಟ್, ಇದರಿಂದ ಏನು ಲಾಭ ಆಯಿತು ನಮಗೇನು ಗೊತ್ತಾಗಲಿಲ್ಲ ಅಂತ PR ಪಾಟೀಲ್ ಅವರು ಹೇಳಿದ್ರು. ಮತ್ತು ಈ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ಅಡ್ವೈಸರ್, ಅಂದರೆ ಆರ್ಥಿಕ ಸಲಹೆಗಾರ, ಹಿರಿಯ ಸಚಿವರು ಆಗಿದ್ದಂಥ ಬಸವರಾಜ್ ರಾಯರೆಡ್ಡಿ ಅವ್ರೇನು ಹೇಳಿದ್ದಾರೆ, ಇಡೀ ದೇಶದಲ್ಲಿ ನಂಬರ್ 1 ಏನು ಭ್ರಷ್ಟಾಚಾರದ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಅಂತ ಅವರೇ ಹೇಳಿದಾರ.
ನಾವು ಹೇಳ್ತಾ ಇಲ್ಲ. ಹಾಗಾಗಿ ಅವರ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಂತ್ರಿಗಳು, ಶಾಸಕರು ಅವರೇ ಅವ್ರ ಸರ್ಕಾರವನ್ನು ತೆಗೊಳ್ಳುವಂಥ ಪರಿಸ್ಥಿತಿಗೆ ತಂದುಕೊಂಡಿದ್ದಾರೆ. ನಾನು ರಾಜಕಾರಣಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಏನು ಅನ್ಯಾಯ ಆಗಿದೆ, ಏನು ಸರಿಪಡಿಸಬೇಕು, ಇದರ ಬಗ್ಗೆ ಬೆಳಕು ಚೆಲ್ಲಬೇಕು. ಮತ್ತು ಅವರಿಗೆ, ಯಾಕೆಂದ್ರೆ ಅವ್ರೇನು ಸಮಯ ಕೊಡಲ್ಲ. ಅನೇಕ ಸಲ ಪತ್ರ ಬರೆದಿದ್ದೀನಿ, ಒಬ್ಬ ಸಂಸದರಿಗೆ ಸಮಯ ಕೊಡುತ್ತಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಮೂಲಕ ಬಂದು ನಾನು ನಮ್ಮ ಈ ಭಾಗದ ಜನರ ಸಂಕಷ್ಟ, ನಮ್ಮ ಬೇಡಿಕೆಗಳನ್ನು ನಿಮ್ಮ ಮೂಲಕ ಅವರಿಗೆ ಹೇಳುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮಗೆಲ್ಲ ಕೂಡ ವಿಶೇಷವಾದಂಥ ಧನ್ಯವಾದಗಳು. ಮತ್ತು ನನ್ನ ಮುಖಂಡರುಗಳು ಕೂಡ ಇನ್ನೂ ಕೂಡ ನಿಮ್ಮ ಜೊತೆಯಲ್ಲಿ ಕೂತಿದ್ದಾರೆ. ಅವರು ಕೂಡ ಇವತ್ತು ಈ ಸಭೆಗೆ ಬಂದಿರೋದಕ್ಕೆ ಅವ್ರಿಗೂ ಎಲ್ರಿಗೂ ಕೂಡ ನಾನು, ಇಷ್ಟು ಕೋಪ ಯಾಕೆ? ಮಾದರಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿಸಿದ್ವಿ ನಾವು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ದುಡ್ಡು ತಗೊಂಡು ಬಂದು ಒಂದೊಂದಕ್ಕೆ 10 ಕೋಟಿ ರೂಪಾಯಿ. ನಾನು ಚಾಲೆಂಜ್ ಮಾಡ್ತೀನಿ, ಇಡೀ ವಿಶ್ವದಲ್ಲಿ, ಬರೀ ನಮ್ಮ ದೇಶದಲ್ಲ, ವಿಶ್ವದಲ್ಲಿ ಈ ರೀತಿಯ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಮಾಧ್ಯಮ ಸ್ನೇಹಿತರು ಅಷ್ಟೇ, ನೀವೆಲ್ಲ ಕೂಡ ಒಂದ್ಸರಿ ಹೋಗ್ಬೇಕು, ವೀಕ್ಷಣೆ ಮಾಡಬೇಕು. ನಿಮ್ಮ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇಂಥ ಕಟ್ಟಡಗಳು ಮೂಡ್ ಬಂದಿದೆಯಲ್ಲ, ಇದು ಮೂಡ್ ಬಂದು 1.5 ವರ್ಷ ಆಯ್ತು. ಉದ್ಘಾಟನೆಗೆ ಆರೋಗ್ಯ ಸಚಿವರು 2 ಸಲ ಟೈಮ್ ಕೊಟ್ಟರು. ಹಿಂಗೇನೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ, ನಾಳೆ ಉದ್ಘಾಟನೆ, ಇವತ್ತು ಕ್ಯಾನ್ಸಲ್. ಯಾಕೆಂದ್ರೆ ಅವ್ರು ಗೊತ್ತು, ಅಲ್ಲಿ ಉಪಕರಣಗಳನ್ನ ಕೊಡ್ಲಿಲ್ಲ, ಇನ್ನ ಉಪಕರಣಗಳು ಕೊಟ್ಟಿಲ್ಲ, ಅದು ಕೂಡ ಸೇವೆಗೆ ರೆಡಿ ಇಲ್ಲ. ಬೆರೇಸಂದ್ರ, ದಿಬ್ಬೂರು, ಮಂಡಿಕಲ್ಲು, ನಂದಿ ಇವೆಲ್ಲ ಕೂಡ ಮಾಡಿದ್ವಿ. ಏನ್ ಪ್ರಯೋಜನ? ಎಲ್ಲ ನಾವು ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರೆ ಹೋಗಿ ದೊಡ್ಡದಾಗಿ ಟೇಪ್ ಅನ್ನ ಕಟ್ ಮಾಡೋದು. ನಮ್ಮ ಉಸ್ತುವಾರಿ ಸಚಿವರು ಕನ್ನಡ ಭವನನ, ರಂಗಮಂದಿರನ ಆಯ್ತು ಕನ್ನಡ ಭವನ ಅಂತ ಇಟ್ಟಿದ್ದೀರಿ, ಹೆಸರನ್ನು ಚೇಂಜ್ ಮಾಡಿದ್ದೀರಿ. ಆಮೇಲೆ ನಮ್ಮ ಗಾಂಧಿ ಭವನ ನಾವು ಮಾಡಿದ್ವಿ, ನೀವು ಹೋಗಿ ಟೇಪನ್ನು ಕಟ್ ಮಾಡಿದ್ರಿ. ಉನ್ನತ ಶಿಕ್ಷಣ ಸಚಿವರು, ನಾನು ತಿಳ್ಕೊಂಡೆ, ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ತರ್ತಾರೆ ಅಂತ ನಾನು ತಿಳ್ಕೊಂಡೆ. ಅಟ್ಲೀಸ್ಟ್ ನನ್ನ ಮೇಲೆ ಚಾಲೆಂಜ್ಗಾದ್ರು ಮೆಡಿಕಲ್ ಕಾಲೇಜ್ ತಂದವನಪ್ಪ, ನಾನಾದರೂ ಒಂದು ಯೂನಿವರ್ಸಿಟಿ ತರಬೇಕು, ಅದೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀನಿ ಅಂತ ನಾನು ತಿಳ್ಕೊಂಡೆ. ನೋಡಿದ್ರೆ ರಾಜ್ಯದಲ್ಲಿ 9 ಯೂನಿವರ್ಸಿಟಿನ ಮುಚ್ಚಿಬಿಟ್ಟವ್ರು, ತೆಗೆದಿರೋ ಯೂನಿವರ್ಸಿಟಿನ ಕ್ಲೋಸ್ ಮಾಡವ್ರೆ. ಯಾಕೆ ಅಂದ್ರೆ 343 ಕೋಟಿ ಇಲ್ಲಂತೆ ಅವ್ರ ಹತ್ರ. ಇದೇನು ನಾನು ಕಟ್ಕತೆ ಹೇಳ್ತಾ ಇಲ್ಲ, ಇಸ್ ಆಲ್ ಆನ್ ರೆಕಾರ್ಡ್. ಸರ್ಕಾರನೇ ಹೇಳಿರೋದು, ಸರ್ಕಾರನೇ ಉತ್ತರ ಕೊಟ್ಟಿರೋದು. ಈಗ 343 ಕೋಟಿ ಆಗ್ತದೆ, ಅದು ನಮಗೆ ವೆಚ್ಚ ಭರಿಸಕ್ಕಾಗಲ್ಲ ಅಂತ ಹೇಳಿರೋದು. ಈ ರೀತಿಯಲ್ಲಿ ನಡೀತಾ ಇದೆ ಸರ್ಕಾರ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅನೇಕ ವಿಷಯಗಳಿದೆ. ನಾಳೆ ಕ್ಯಾಬಿನೆಟ್ ಇದ್ದಿದ್ರೆ ಇನ್ನೂ ಎಲ್ಲವನ್ನು ಕೂಡ ಹೇಳ್ಬೇಕು ಅಂತ ಅನ್ಕೊಂಡು. ನಮ್ಮ ಕೇಂದ್ರ ಸರ್ಕಾರ 11 ವರ್ಷ ಆಗಿದೆ, ಎಂತೆಂಥ ಕಾರ್ಯಕ್ರಮಗಳು. ಮೊನ್ನೆ ಗೌರಿಬಿದನೂರಿನಲ್ಲಿ ನಾಳೆ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಅನ್ನ ನಂದಿಗಿರಿಧಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ವಿಷಯ ನನಗೆ ಗೊತ್ತಾಗಿ 1-2 ವಾರ ಮೇಲಾಯಿತು. ಕಳೆದ 2-3 ವಾರಗಳಿಂದ ಕೂಡ ಪಾಪ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಹೇಳಿದ್ರು ಕೂಡ 19ನೇ ತಾರೀಕು ಕ್ಯಾಬಿನೆಟ್ ಆಗೋಗ್ಬಿಡ್ಲಿ ಸರ್, ಅದಾದ್ಮೇಲೆ ನಾವು ನೋಡ್ತೇವೆ ಅಂತೆಲ್ಲ ಹೇಳಿ, ನಾನು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಗೊತ್ತಾಯಿತು
ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂಥ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಂಪುಟ ಸಭೆ ಏನಿದೆ ಅದನ್ನ ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ, ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ. ಅದು ನಿಜಾನ ಇಲ್ವಾ ಅಂತ ಮಾಧ್ಯಮ ಸ್ನೇಹಿತರು ನನಗೆ ಹೇಳ್ಬೋದು. ಅಧಿಕೃತ ಆಗಿದೆಯಾ? ತಾವು ಹೇಳಿದ ಮೇಲೆ ಸರಿ ಇದೆ, ಅಧಿಕೃತ ಆಗಿದೆ. ನಾನೇನೋ ನನಗೆ ಇದು 2013 ಶಾಸಕನಾದಾಗಿಂದ ಒಂದು ಕನಸಿತ್ತು. ಇದೇ ಸಿದ್ದರಾಮಣ್ಣವ್ರನ್ನ ಅವಾಗ ಕೂಡ ನಾನು ಹೇಳಿದ್ದೆ, ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್. ಅಂದ್ರೆ ನನ್ನ ಆಸೆ ಏನು ಅಂದ್ರೆ, ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ, ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿಯ. ಸೊ ಮೊನ್ನೆ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ, ಆಮೇಲೆ ಕೋವಿಡ್ ಬಂತು. ಹಾಗಾಗಿ ಇಲ್ಲಾಂದ್ರೆ ಮೊನ್ನೆ ಯಡಿಯೂರಪ್ಪನವರು ಮಾಡೋಣ ಅಂತ ಹೇಳಿದ್ರು, ಹಾಗಾಗಿ ಅವತ್ತು ಮಾಡ್ಲಿಕ್ಕಾಗಲಿಲ್ಲ. ಈಗೇನೋ ಮಾಡಿದ್ದಾರೆ, ಬಹಳ ಸಂತೋಷ ಆಯಿತು. ನನಗೆ ಮೊನ್ನೆ KH ಮುನಿಯಪ್ಪನವ್ರು ಹೇಳಿದ್ರು, ಇಲ್ಲಪ್ಪ ನಾನು ಹೇಳಿದ್ದೀನಿ, ಮಾಡಿಸ್ತಾ ಇದ್ದೀನಿ, ಒಳ್ಳೇದನ್ನ, ಇದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ. ಅದರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ, ನಿಂತೋಗಿದೆ, ರದ್ದಾಗಿದೆ ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ಕೈಗೆತ್ಕೊಳ್ಬೇಕು ಅಂತೇಳಿ ನಾನು ಸ್ವಾಗತ ಮಾಡಿ, ನನಗೂ ನೀರು ಹರಿಯುವಂಥ ಕೃಷಿ ಭೂಮಿಗಳು, ಕೃಷಿಯನ್ನ ಮಾಡ್ತಾ ಇರುವಂಥ ಫಲವತ್ತಾಗಿರುವಂಥ ಭೂಮಿಗಳು, ಏರ್ಪೋರ್ಟ್ಗೆ ಹತ್ತಿರದಲ್ಲಿರುವಂಥದ್ದು, ಬೆಂಗಳೂರಿಗೆ ಹತ್ತಿರದಲ್ಲಿರುವಂಥ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳನ್ನ ಮಾಡ್ತೀವಿ. ಏನು ಒಂದ್ ಕಡೆ 2000 ಎಕರೆ, 3000 ಎಕರೆ, ಈ 2000, 3000 ಎಕರೆಗಳು ಎಲ್ಲೆಲ್ಲಿ ಮಾಡಿದ್ದಾರೆ, ಕೈಗಾರಿಕಾ ಪ್ರದೇಶ ಮಾಡಿ ಅದನ್ನ ಕಂಪ್ಲೀಟ್ ಲೇಔಟ್ ನಿರ್ಮಾಣ ಮಾಡಿದ್ದಾರೆ. ಮಾಡಿ 10 ವರ್ಷ 15 ವರ್ಷ ಆಗಿರುವಂತ ಲೇಔಟ್ಸ್ ಅಲ್ಲಿ, ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಲ್ಲಿ ನಾನು ಹೇಳೋದು 10% 20% ಇಂಡಸ್ಟ್ರಿ ಇಲ್ಲ. ಉದಾಹರಣೆಗೆ ಚಿಂತಾಮಣಿಯಲ್ಲಿ ಎಷ್ಟು ದಿನ ಆಯ್ತು, ಎಷ್ಟು ವರ್ಷ ಆಯ್ತು, ಎಷ್ಟು ಇಂಡಸ್ಟ್ರಿ ಬಂದಿದೆ ಅಲ್ಲಿ? ಕುಡುಮಲಕುಂಟೆ 2ನೇ ಹಂತ, 1ನೇ ಹಂತ, ಎಷ್ಟು ಜಮೀನು ಸ್ವಾಧೀನ ಮಾಡ್ಕೊಂಡಿದ್ರಿ, ಎಷ್ಟು ಇಂಡಸ್ಟ್ರಿ ಬಂದಿದೆ, ಇನ್ನೆಷ್ಟು ಜಾಗ ಖಾಲಿ ಇದೆ? ನಿಮ್ಮ ಉದ್ದೇಶ ಏನು? ಎಲ್ಲ ರಿಯಲ್ ಎಸ್ಟೇಟ್ ದಂಧೆ ಇದೆ. ಎಲ್ಲಿ ನೀವು ಮೊದಲೇ ನೋಟಿಫಿಕೇಶನ್ ಮಾಡ್ತೀರಿ ನಿಮಗೆ ಗೊತ್ತು. ಈ ಇಲಾಖೆ ಅಧಿಕಾರಿಗಳು, ಇಲ್ಲಿರೋ ಜನಪ್ರತಿನಿಧಿಗಳು ರೈತರ ಶೋಷಣೆ ಮಾಡ್ತಾ ಇದ್ದೀರಿ, ರೈತರ ಹೊಟ್ಟೆ ಮೇಲೆ ಬರೆ ಹಾಕ್ತಾ ಇದ್ದೀರಿ, ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಚಿಂತಾಮಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆಗ್ರಹ ಮಾಡೋದು, ನೀವು ಸಭೆಯನ್ನ ನಂದಿ ಬೆಟ್ಟದಲ್ಲಿ ಮಾಡಿಲ್ಲ, ಬೆಂಗಳೂರಲ್ಲಾದರೂ ಮಾಡಿ. ಸಂಪುಟ ಸಭೆ ಮಾಡ್ತಾ ಇದ್ದೀರಿ, ನೀವು ಈ ಜಿಲ್ಲೆಗಳಿಗೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಬೇಕು ಅಂತೇಳಿ ನಾನು ಮನವಿಯನ್ನ, ಆಗ್ರಹವನ್ನ ಮಾಡ್ತೀನಿ. ಈ ಭಾಗದ ಲೋಕಸಭಾ ಸದಸ್ಯನಾಗಿ ನಾನು ಈ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದೀರಿ, ಪಕ್ಕದ ದೇವನಹಳ್ಳಿ ಕ್ಷೇತ್ರದ ಶಾಸಕರು, ಸಚಿವರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮುನಿಯಪ್ಪನವರಿದ್ದಾರೆ. ಇವರೆಲ್ಲ ಈ ಭಾಗದಲ್ಲಿ ಗಟ್ಟಿಯಾಗಿ ನೀವು ನಾಳೆ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ, ಈ 3 ಯೋಜನೆಗಳು ಏನಿದೆ, ಈ ಯೋಜನೆಗಳಿಂದ ಬರುವಂತ ನೀರು 2 ಹಂತದಲ್ಲಿ ಶುದ್ಧೀಕರಣ ಏನಾಗ್ತಾ ಇದೆ, 1 ಕೋಟಿ ಜನರು ಇದನ್ನ ಸೇವಿಸ್ತಾ ಇದ್ದಾರೆ. ನೀರನ್ನ ಕೃಷಿ ಮೂಲಕ ಇರ್ಬೋದು, ಬೋರ್ವೆಲ್ ಮೂಲಕ ಇರ್ಬೋದು. ಮತ್ತೆ ಬೆಂಗಳೂರಿನ ಮಹಾಜನತೆ ನೀವು ಅರ್ಥ ಮಾಡ್ಕೋಬೇಕು, ನೀವು ತರಕಾರಿ ಉಪಯೋಗ ಮಾಡೋದು, ನೀವು ಹಣ್ಣನ್ನ ಸೇವಿಸೋದು, ಅದು ಕೂಡ ಈ ಭಾಗದಲ್ಲಿ ನಮ್ಮ ಕೃಷಿಕರು ಬೆಳೆದು ನಿಮಗೆ ಕೊಡ್ತಾ ಇರುವಂಥದ್ದು. ನೀವು SGP ನೀರು ಬರೀ ನಾವು ಸೇವನೆ ಮಾಡ್ತಾ ಇಲ್ಲ, ನಾವು ಸೇವನೆ ಮಾಡಿ ನಾವು ಬೆಳೆದಿರ್ತಕ್ಕಂಥದ್ದು ಮತ್ತೆ ನಿಮ್ಗೆ ವಾಪಸ್ ಅದೇ ನೀರಿನಿಂದ ಬೆಳೆದಿರುವಂತ ಪದಾರ್ಥಗಳು ನಿಮ್ಗೆ ಅಲ್ಲಿ ಬರ್ತಾ ಇದೆ, ನೀವು ಅದನ್ನೇ ಸೇವನೆ ಮಾಡ್ತಾ ಇದ್ದೀರಿ. ಸೈಕಲ್ ಕಂಪ್ಲೀಟ್ ಆಗಿದೆ.
ಎಲ್ಲಿ ನೀವು STP ನೀರು ಕೊಟ್ಟಿದ್ದೀರಿ, ಮತ್ತೆ ಆ STP ನೀರು ತರಕಾರಿ, ಹಣ್ಣು, ಬೇರೆ ಬೇರೆ ನಮ್ಮ ಕೃಷಿ ಪದಾರ್ಥಗಳಿಂದ ನಿಮಗೂ ಕೂಡ ಬರ್ತಾ ಇದೆ. ಅಂದ್ರೆ ಎಷ್ಟು ಜನ ಆದರೂ 1.4 ಕೋಟಿ ಬೆಂಗಳೂರು, 1.28 ಈ ಭಾಗದಲ್ಲಿ 1 ಕೋಟಿ, 2 ಕೋಟಿಗೂ ಹೆಚ್ಚು ಜನ ಈ ನೀರನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ. 1/3 ಆಫ್ ದ ಪಾಪ್ಯುಲೇಷನ್ ಕರ್ನಾಟಕ ರಾಜ್ಯದಲ್ಲಿ STP ನೀರನ್ನ ಸೇವನೆ ಮಾಡ್ತಾವ್ರೆ. ಪ್ರಪಂಚದಲ್ಲಿ ಎಲ್ಲಿ ಕೂಡ ಡೈರೆಕ್ಟ್ ಆಗಿ STP ನೀರನ್ನ ಸೇವನೆ ಮಾಡ್ತಾ ಇಲ್ಲ. ನಾನು ಮನವಿ ಮಾಡ್ತಾ ಇದ್ದೀನಿ, STP ಯೋಜನೆ ಕೆಟ್ಟದು ಅಂತ ನಾನು ಹೇಳಲ್ಲ, ಆದರೆ STPಯನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಅದೇ ನೀರನ್ನು ನಮ್ಮವರು ಕೊಡಿ. ನಾನು ಸ್ವಾಗತ ಮಾಡ್ತೀನಿ, ನಿಮ್ಮನ್ನ ತಾರೀಫ್ ಮಾಡ್ತೇವೆ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ದುರದೃಷ್ಟ ನಮ್ಮದು, ಕಾವೇರಿ ಬೇಸಿನ್ನಲ್ಲೂ ನಮ್ಗೆ ನೀರು ಕೊಡಲ್ಲ, ಕೃಷ್ಣಾ ಬೇಸಿನ್ನಲ್ಲೂ ನಮ್ಗೆ ನೀರು ಕೊಡಲ್ಲ, ತುಂಗಭದ್ರದಲ್ಲೂ ನಮಗೆ ನೀರು ಕೊಡಲ್ಲ. ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಾ ಇಲ್ವಾ? ನಾವು ಈ ರಾಜ್ಯದ ಪ್ರಜೆಗಳು ಹೌದಾ ಅಲ್ವಾ? ಇವತ್ತು 78 ವರ್ಷಗಳಾಗಿದೆ, ಸರ್ಕಾರಗಳು ಬರ್ತಾ ಇವೆ, ಹೋಗ್ತಾ ಇದೆ. ನಾನು ಇಂಥ ಸರ್ಕಾರ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಭಾಗದ ಜನರಿಗೆ ಸರ್ಫೇಸ್ ವಾಟರನ್ನು, ಅಂದ್ರೆ ನದಿ ಮೂಲದಿಂದ ನೀರನ್ನ ಕೊಡುವಂತ ಯೋಚನೆನೇ ಯಾರಿಗೂ ಬರಲಿಲ್ವಲ್ಲ. ಎತ್ತಿನ ಹೊಳೆ ಬರುತ್ತೆ ಅಂತ 2014ರಲ್ಲಿ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅವತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಹೇಳಿದ್ರು. ನಾನು ಅವತ್ತು ಶಾಸಕನಿದ್ದೆ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮ ನೇತೃತ್ವದಲ್ಲೇ, ನನ್ನ ಅಧ್ಯಕ್ಷತೆಯಲ್ಲೇ ಶಂಕುಸ್ಥಾಪನೆಯನ್ನ 50,000ಕ್ಕೂ ಹೆಚ್ಚು ಜನ ಸೇರಿ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ನಾವೆಲ್ಲ ಕೂಡ ನೋಡಿ. ಆಗ ಹೇಳಿದ್ದೇನು, 2 ರಿಂದ 3 ವರ್ಷದಲ್ಲಿ ಮಾಡ್ತೀವಿ. ಈಗ ಎಷ್ಟಾಯ್ತು? 11 ವರ್ಷ ಆಯ್ತು. 8,000 ಕೋಟಿ ಆಗುತ್ತೆ ಅಂತೇಳಿ ಮೊದಲು ಬಿಜೆಪಿ ಸರ್ಕಾರ 2012ರಲ್ಲಿ ಆ ಯೋಜನೆಯ ವೆಚ್ಚ ಅಂತೇಳಿ ಅವರು ಅಂದಾಜು ಮಾಡಿದ್ದೀವಿ. ಅಂದಾಜು ವೆಚ್ಚ 8,000 ಕೋಟಿಗೂ ಮೇಲೆ. 14 ಬರೋಷ್ಟೊತ್ತಿಗೆ, ನಾವು ಭೂಮಿ ಪೂಜೆ ಮಾಡೋಷ್ಟೊತ್ತಿಗೆ 14,000 ಕೋಟಿ ಆಯಿತು. ಈಗ ಮತ್ತೆ 180%, 190% ಮತ್ತೆ ಹೈಕ್ ಆಗಿ ಭೂಸ್ವಾಧೀನ ಜಾಸ್ತಿ ಆಗಿದೆ, ಅದು ಜಾಸ್ತಿ ಆಗಿದೆ ಅಂತ ಏನೇನೋ ಹೇಳಿ ಈಗ ಸುಮಾರು 24,000 ಕೋಟಿನ 25,000 ಕೋಟಿ ಆಗಿದೆ ವೆಚ್ಚ. ನಮ್ಮ ಬಿಜೆಪಿ ಸರ್ಕಾರ ಕೋವಿಡ್ ಇದ್ರೂ ಕೂಡ 3 ರಿಂದ 4,000 ಕೋಟಿ ನಾವು ಖರ್ಚು ಮಾಡಿಸ್ತೀವಿ. ಇದೇ ಬೊಮ್ಮಾಯಿ ಅವ್ರ ಕೈಲಿ 3 ರಿಂದ 4,000 ಕೋಟಿ ರೂಪಾಯಿಗಳನ್ನ ಮೇಲೆ, ಅದಕ್ಕಿಂತ ಮೇಲೆ ಕಾಮಗಾರಿಯ ವೇಗವನ್ನ ಮತ್ತು ಅದಕ್ಕೆ ಹಣವನ್ನ ಖರ್ಚನ್ನು ಮಾಡಿಸಿದ್ದೀವಿ. ಆದರೆ ಈ ಸರ್ಕಾರ ಬಂದ ಮೇಲೆ ಜಲಾಶಯ ಮಾಡಬೇಕಾಗಿತ್ತು. ಯಾವುದದು? ಬೈರಗೊಂಡ್ಲ ಜಲಾಶಯ. ಆ ಬೈರಗೊಂಡ್ಲ ಜಲಾಶಯಕ್ಕೆ ಭೂಸ್ವಾಧೀನ ಮಾಡ್ಕೋಬೇಕಿತ್ತು. ಆ ಭೂಸ್ವಾಧೀನ ಪ್ರಕ್ರಿಯೆನೇ ಮಾಡಲಿಲ್ಲ. ಈ ಕಡೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ಬೆಲೆ ಕೊಡ್ತಾರೆ, ಅದೇ ಬಾರ್ಡ್ರಲ್ಲಿ ಮಧುಗಿರಿ, ಕೊರಟಗೆರೆ ವಿಶೇಷವಾಗಿ ಆ ಭಾಗದ ರೈತರಿಗೆ 4 ಪಟ್ಟು 5 ಪಟ್ಟು ಕಡಿಮೆ ಕೊಡ್ತಾರೆ. ಅವ್ರು ಒಪ್ಪಲಿಲ್ಲ. ನೀವು ಪಕ್ಕದಲ್ಲಿರೋರ್ಗೆ ಇಷ್ಟು ಕೊಡ್ತೀರಿ, ನಮ್ಗೆ ಯಾಕೆ 5 ಪಟ್ಟು ಕಡಿಮೆ ಕೊಡ್ತೀರಿ, ನಮಗೂ ಸಮ ಕೊಡಿ. ಅವ್ರನ್ನ ಕೂತು ಒಂದು ರೈತರ ಜೊತೆ ಒಂದು ಸಭೆ ಮಾಡೋಕ್ಕಾಗಲಿಲ್ಲ. ಗೃಹ ಸಚಿವರೇ ಹೇಳ್ತಾ ಇದ್ದಾರೆ ಸಭೆ ಮಾಡ್ರಿ ಅಂತ, ಏನು ಮಾಡಲಿಲ್ಲ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ, ನಾನು ರಾಜಕೀಯದ ದುರುದ್ದೇಶ ಇಟ್ಕೊಂಡು ನಾನೇನು ಹೇಳ್ತಾ ಇದ್ದೀನಿ. ಆದರೆ ಇವರು ಈ ಭಾಗದ ನಮ್ಮ ರೈತರಿಗೆ ನೀರು ಕೊಡೋದಕ್ಕೆ ಇವ್ರು ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? 2.5 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಸಕಲೇಶ್ಪುರ ಹತ್ರ ಇದೆ ನೀರು. ನೀವು ಜಲಾಶಯ ಮಾಡೋದು ಯಾವಾಗ? ನೀವು ಈ ಕಡೆ ಟೈಲೆಂಡರ್ಸ್, ನಾವು ಈ ಯೋಜನೆ ರೂಪಿಸಿದ ಎತ್ತಿನಹೊಳೆ ನಾವು ಬೇರೆ ಜಿಲ್ಲೆಗಳಲ್ಲಿ ಕೊಡ್ತೀವಿ ಅಂತಲ್ಲ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಅಂತಾನೆ ಸೀಮಿತವಾಗಿ
ಕುಡಿಯುವ ನೀರಿನ ಯೋಜನೆ ಇದು. ಅದು ಏನು ರಾಜ್ಯ ಸರ್ಕಾರನೇ ಮಾಡಿರುವಂಗೆ ಅವರು ಬಿಂಬಿತ ಮಾಡಿದ್ರು. ಪಾಪ ಕೇಂದ್ರ ಸರ್ಕಾರ ನಮ್ಮವರೇ, ನಮ್ಮ ರಾಜ್ಯದವರೇ ಅದಕ್ಕೆ ಸಚಿವರು ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿಲ್ಲ ಸರಿಯಾಗಿ, ಅವರೇ ದುಡ್ಡು ಕೊಡೋದು. ಯೋಜನೆ ಕೇಂದ್ರ ಸರ್ಕಾರದ್ದು, ಆಲೋಚನೆ ಪ್ರಧಾನ ಮಂತ್ರಿಗಳದು, ಆ ಶೀರ್ಷಿಕೆಯನ್ನು ಪ್ರಧಾನ ಮಂತ್ರಿಗಳ ಕುಸುಮ್ ಯೋಜನೆ. ಏನ ಯೋಜನೆ? ರೈತರಿಗೆ ನಿರಂತರವಾಗಿ ಯಾವುದೇ ಲೋಡ್ ಶೆಡ್ಡಿಂಗ್ ಇಲ್ದಿರ ಇವತ್ತು ಸೋಲಾರ್ ಎನರ್ಜಿಯನ್ನ ಬಳಕೆ ಮಾಡಿ ಅವರಿಗೆ ನೇರವಾಗಿ 6 ಗಂಟೆಗಳು, 7 ಗಂಟೆಗಳು, 8 ಗಂಟೆಗಳು ದಿನದಲ್ಲಿ ಅವರಿಗೆ ಕರೆಂಟ್ ಕೊಡುವಂತ ಯೋಜನೆ. ಮತ್ತು ಇದನ್ನ ಆಯಾ ಜಿಲ್ಲೆ ರೈತರ ಜಮೀನಿನಲ್ಲೇನೆ, ರೈತರಿಗೆಲ್ಲ ಬಾಡಿಗೆ ಸಿಗ್ಬೇಕು, ಇಲ್ಲ ರೈತರೇ ಬೇಕಿದ್ರೆ ಅದನ್ನ ಡೆವಲಪ್ಮೆಂಟ್ ಮಾಡಿ ಅವರೇ ಉದ್ದಿಮೆದಾರರು ಕೂಡ ಆಗ್ಲಿಕ್ಕೆ ಅವಕಾಶ ಇರುವಂತ ಯೋಜನೆ. ಅದನ್ನ ನಾನು ನೋಡಿದೆ, ಮುಖ್ಯಮಂತ್ರಿಗಳು ಇವರೆಲ್ಲ ಮಾತಾಡಿದ್ರು. ಅವರು 40% ಕೊಡ್ತಾರೆ, 50% ಕೊಡ್ತಾರೆ, ನಾವು ಇನ್ನು 50% ಕೊಡ್ತೀವಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಯೋಜನೆ ರೂಪಿಸೋದು ಕೇಂದ್ರ ಸರ್ಕಾರ. 100% ಗ್ರಾಂಟ್ ಕೊಟ್ಬಿಡ್ತಾರ? ಮತ್ ನೀವ್ಯಾಕೆ ಇಸ್ಕೊಳ್ತೀರಿ ಟ್ಯಾಕ್ಸ್ಗಳು? ಮತ್ತೆ ಇವತ್ತು ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಿರಿ, ಯಾವ್ದು ಬಿಟ್ಟಿದ್ದೀರಿ? ಬಸ್ ದರ ಹೆಚ್ಚು ಮಾಡಿದಿರಿ, ಕರೆಂಟ್ ದರ ಹೆಚ್ಚು ಮಾಡಿದಿರಿ, ಹಾಲಿನ ದರ 3 ಸಲ 4 ಸಲ ಜಾಸ್ತಿ ಮಾಡಿದಿರಿ. ಯಾವ್ದು ಮಾಡಿಲ್ಲ ಅಂತ ಕೇಳ್ಬೇಕು ನೀವು. ಹೆಚ್ಚಿನ ದರ, ಎಲ್ಲ ದರಗಳು ಹೆಚ್ಚಾಗಿದೆ, ಆದರೆ ನಿಮ್ಮ ಅಭಿವೃದ್ಧಿ ರೇಟ್ ಮಾತ್ರ ಜಾಸ್ತಿ ಆಗಿದೆ. ಅಭಿವೃದ್ಧಿ ಮಾತ್ರ ಕುಂಠಿತ ಆಗಿ ಮೈನಸ್ ಹೋಗಿ, ಡೆವಲಪ್ಮೆಂಟ್ ನೆಗೆಟಿವ್. ಮಿಕ್ಕಿರೋ ಎಲ್ಲ ದರಗಳು, ನೀರಿನ ದರ, ಬಸ್ಸಿನ ದರ, ಇದು ಏನು ಸಾರಾಯಿ ದರ, ಪೆಟ್ರೋಲು ಡೀಸೆಲ್, ಅದ್ರ ಮೇಲೆ ಸೆಸ್ಸು, ಸ್ಟ್ಯಾಂಪ್ ಡ್ಯೂಟಿ, ಎ ಟು ಝೆಡ್, ಇಂಗ್ಲಿಷ್ ನಲ್ಲಿ ಎ ಟು ಝೆಡ್ ಅಂತಾರಲ್ಲ, ಹಂಗೆ ಎ ಟು ಝೆಡ್ ಎಲ್ಲ ಅದಕ್ಕೆ ಬರುವಂತವು ಕೂಡ ಜಾಸ್ತಿ ಮಾಡಿ. ಸರ್ಕಾರದ ಮ್ಯಾಪ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಕೇಳಬೇಕು. ಅಪ್ಪಿತಪ್ಪಿ ಏನಾದ್ರು ಕರ್ನಾಟಕದಲ್ಲೇ ಇದೆ ಅಂತ ತಿಳ್ಕೊಂಡವ್ರ, ಅಥವಾ ಬೇರೆ ರಾಜ್ಯಕ್ಕೆ ಏನಾದ್ರು ಹೋಗ್ಬಿಟ್ಟವೆ ಅಂತ ತಿಳ್ಕೊಂಡವ್ರ? ಪಾಪ ಅವರು ಹಂಗೆ ತಿಳ್ಕೊಂಡಿದ್ರೆ ಒಂದು ಒಳ್ಳೆ ಮ್ಯಾಪ್ನ ಮಾಡಿಸಿ ಕಳ್ಸೋಣ ಅಂತ ಇದೀನಿ. ಒಳ್ಳೆ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳು ಕರ್ನಾಟಕದ ಅವಿಭಾಜ್ಯ ಅಂಗಗಳು, ಅವಿಭಾಜ್ಯ ಜಿಲ್ಲೆಗಳು ಅಂತೇಳಿ ಒಂದು ಒಳ್ಳೆ ಕಲರ್ಡ್ ಮ್ಯಾಪ್ ಅಲ್ಲಿ ಇದನ್ನ ಹೈಲೈಟ್ ಮಾಡಿ ಕಳಿಸೋಣ ಈ ಸರ್ಕಾರಕ್ಕೆ ಅಂತ ನಾನು ತಿಳ್ತೀನಿ. ಹಾಗಾಗಿ ತೃತೀಯ ಹಂತದ ಶುದ್ಧೀಕರಣ ಪ್ರಮುಖ ಬೇಡಿಕೆಗಳು. ಎತ್ತಿನ ಹೊಳೆ ಯೋಜನೆ ಆದಷ್ಟು ಶೀಘ್ರದಲ್ಲಿ ಆಗಬೇಕು. ನಾವು ಮಂಜೂರು ಮಾಡಿದಂಥ ಹೈಟೆಕ್ ಹೂವಿನ ನಿರ್ಮಾಣ ಇಮಿಡಿಯೇಟ್ ಆಗಬೇಕದು. ನಾವು ಬಡ್ಜೆಟ್ನಲ್ಲಿ ಹಣ ಇಟ್ಟಿದ್ವಿ, ಸುಮ್ಮನೆ ಹಣ ಇಟ್ಟಿಲ್ಲ, ಘೋಷಣೆ ಮಾಡಿದ್ದಾರೆ ಅಂತ. ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ರೆ ನಾವು ಕೆಲಸ ಮಾಡ್ತಾ ಇರ್ಲಿಲ್ವಾ? ಅದೇ ಆಗದಿರ ಇರಲಿ ಅಂತ ಯಾರು ಬರ್ತಾರೆ PPPಗೆ? ಪ್ರೈವೇಟ್ ಪಾರ್ಟ್ನರ್, ಖಾಸಗಿಯವರು ಬರ್ಬೇಕಂತೆ. ಯಾರು ಖಾಸಗಿಯವರು ಬಂದಿದ್ದಾರೆ? ಅದರ ಬಗ್ಗೆ ಏನ್ ಮಾಡಿದ್ದಾರೆ ಇಲ್ಲಿವರೆಗೂ ಹೇಳಿ ನನಗೆ. ಟೆಂಡರ್ ಕರೆದಿದ್ದಾರಾ? ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ದಾರಾ? ಏನೂ ಇಲ್ಲ. ಒಂದು ಲೈನ್ ಸೇರ್ಸೋದು. ಹಿಂಗೆ ಎಲ್ಲ ನಮ್ಮ ಜನರಿಗೆ ಯಾವುದೂ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಅದನ್ನು ಕೂಡ ಹೇಳ್ಬೇಕಾಗಿತ್ತು ನಾನು, ನಮ್ಮ ಆಶ್ರಯ ಯೋಜನೆ 800 ಎಕರೆಯಷ್ಟು, 800 ಅಲ್ಲ 900 ಎಕರೆಯಷ್ಟು ನಿಮಗೆಲ್ಲ ಗೊತ್ತಿದೆ. 2020ರಲ್ಲೇನೆ ನಾವು ಕಂದಾಯ ಇಲಾಖೆಯಿಂದ 20, 22, 23 ಅಷ್ಟೊತ್ತಿಗೆ 900 ಎಕರೆ ಕಂದಾಯ ಇಲಾಖೆಯಿಂದ ಆಶ್ರಯ ಯೋಜನೆಗೆ ಬಡವರ ಮನೆಗಳಿಗೆ ನಿವೇಶನಗಳಿಗೆ ಕೊಟ್ಟಿದ್ದೀವಿ. 27,000 ಸೈಟ್ಸ್ ಆಗಿದೆ. ನಗರದಲ್ಲಿ 5,000 ಜನರಿಗೆ, ಗ್ರಾಮೀಣ ಪ್ರದೇಶದಲ್ಲಿ 14-15,000 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ. ಹಕ್ಕುಪತ್ರದ ನಕಲು ಅದರದೆಲ್ಲ, ಅದನ್ನು ಕೂಡ ತಡೆ ಹಿಡಿದಿದ್ದಾರೆ. ಇದು ರಾಜಕೀಯ ದುರುದ್ದೇಶ ಅಂತ ಹೇಳ್ಬೇಕಾ? ಏನು ಉದ್ದೇಶದಿಂದ ನೀವು ತಡೆ ಹಿಡಿದಿದ್ದೀರಿ?
ಚೆಕ್ ಬಂದಿ ಇದೆ, ಗ್ರಾಮ ಸಭೆಗಳಾಗಿದೆ, ಎಲ್ಲ ನಮ್ಮ ಹತ್ರ ದಾಖಲೆಗಳಿದೆ. ಒಂದು ಮನೆ ಕಟ್ಸಿದ್ದೀರಾ? 2.5 ವರ್ಷ ಆಯಿತು ಈ ಜಿಲ್ಲೆಯಲ್ಲಿ, ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆಗಳಲ್ಲಿ ಒಂದು ಮನೆ, ಒಂದು ಸೈಟ್. ಈ ಸರ್ಕಾರ ಬದುಕಿದೆ ಅಂತ ಹೇಳ್ಬೇಕಾ? ಈ ಸರ್ಕಾರಕ್ಕೆ ಜೀವ ಇದೆ ಅಂತ ಹೇಳ್ಬೇಕಾ? ನೀವ್ ಹೇಳಿ. ಈ ಸರ್ಕಾರಕ್ಕೆ ಹೃದಯ ಇದೆ ಅಂತ ಹೇಳ್ಬೇಕಾ? ಕಣ್ಣಿದೆ ಅಂತ ಹೇಳ್ಬೇಕಾ? ಕಣ್ ಕಾಣಿಸೋರು, ಕಿವಿ ಕೇಳಿಸೋರು, ಹೃದಯ ಇರೋರು ಈ ರೀತಿ ಆಡಳಿತ ಮಾಡ್ತಾರ? ಬಡವರಿಗೆ ಮನೆ ಕಟ್ಕೊಟ್ಟಿದ್ರೆ ನಿಮ್ಗೆ ಒಳ್ಳೆ ಹೆಸರು ಬರ್ತಾ ಇರ್ಲಿಲ್ವಾ? ನಾವೇನು ಅಡ್ಡ ಇದ್ದೀವಾ? ನಾವು ಕೊಟ್ಟಿರೋ ಸೈಟ್ಗಳಲ್ಲಿ ಲೇಔಟ್ ಮಾಡಿಸಿ ಮನೆ ಕಟ್ಸ್ಕೊಡಕ್ಕಾಗ್ಲಿಲ್ಲ ನಿಮ್ ಕೈಯಲ್ಲಿ. ಏನ್ ಮಾಡಿದ್ದಾರೆ ಬಡವರು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಲ್ಪಸಂಖ್ಯಾತರ ಈ ನಗರದಲ್ಲಿ 2,000 ಜನರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ಹಕ್ಕುಪತ್ರ. ನೀವು ಪಾಪ ಅವ್ರು ಓಟ್ ಹಾಕಿಲ್ವಾ? ನಿಮ್ಗೆ ಓಟ್ ಹಾಕಿರೋರ್ಗೂ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಅವ್ರು ಓಟ್ ಹಾಕೋರು ಹಾಕಿಲ್ವಾ ಇದು ಯಾವ ನೋಡಿಲ್ಲ. ಅವ್ರು ಬಡವರು ಇದ್ದಾರಾ? ಅವ್ರಿಗೆ ಸೈಟ್ ಇದೆಯಾ ಇಲ್ವಾ? ಅವ್ರಿಗೆ ಮನೆ ಇದೆಯಾ ಇಲ್ವಾ? ಯಾರಿಗಿಲ್ಲ ಅವ್ರು ನಾವು ಮಾಡ್ತೀವಿ. ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಅವ್ರು ನಮ್ಗೆ ಓಟ್ ಹಾಕ್ತಾರ ಇಲ್ವಾ ಅಂತ ನಾವು ಲೆಕ್ಕ ಮಾಡಿ.